ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ನಮ್ಮ ನವಿಯವ್ರ ಬರ್ತಡೇ ಅಂತ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬಂದು ಬರೋದಕ್ಕೆ ತುಂಬ ಜನ ಬಂದುಬಿಟ್ಟಿದ್ರು ದೇವಸ್ಥಾನಕ್ಕೆ. ಬಂಡೇಲಿರೋದು ಮಹಾಕಾಳಿ, ಸೊ ಅದಕ್ಕೋಸ್ಕರ ಬಂಡೆ ಮಹಾಕಾಳಿಯಮ್ಮ ಅಂತ ಕರೀತಾರೆ. ಸೊ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ದರ್ಶನಕ್ಕೆ. 9:30 9:30 10:00 ತನಕ ಅಭಿಷೇಕ ಮಾಡ್ತಾರೆ. ಅದನ್ನು ಟಿ ವಿಲಿ ಇಲ್ಲಿ ಪ್ರಸಾರ ಮಾಡ್ತಾಯಿದ್ದಾರೆ ನೋಡಿ. ಅದು ಮುಗಿಯೋ ತನಕ ನಾವು ಕ್ಯೂನಲ್ಲಿ ವೆಯ್ಟ್ ಮಾಡಬೇಕು. 9:30 10:00 ತನಕ ವೆಯ್ಟ್ ಮಾಡಿದ್ರೆ ದೇವ್ರ ತಲೆ ಮೇಲೆ ನೀರು ಹಾಕ್ತಾರೆ. ಆ ನೀರು ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಎಲ್ಲರೂ ಇದೇ ಟೈಮಿಗೆ ಬರ್ತಾರೆ. 9:30 10:00 ತನಕ ವೆಯ್ಟ್ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆ. ಸೊ ನೋಡಿ, ಅಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಬಂದೋಗಿದ್ದಾರೆ. ಅವ್ರನ್ನೆಲ್ಲ ಫೋಟೋ ತೆಗೆದು ಹಾಕಿದ್ದಾರೆ. ಸೊ ನೋಡಿ, ಒಳಗಡೆ ಹೋಗ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದಾರೆ ದೇವ್ರ ಮೇಲೆ. ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ದೇವ್ರ ಪಾದ ಇಟ್ಕೊಂಡ್ರೆ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ. ಆ ರೀತಿ ಯಾವ ದೇವಸ್ಥಾನದಲ್ಲೂ ಇಲ್ಲ ಈ ಥರ. ಇದೇ ಒಂದು ದೇವಸ್ಥಾನದಲ್ಲಿ ಅಷ್ಟೇ ಗರ್ಭಗುಡಿಗೆ ಬಿಡೋದು. ಸೊ ಅದು ಆಗ್ತಿದ್ದಂಗೆ ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು. 4 ಜನಕ್ಕೂ ತಿನ್ಕೊಂಡು ಬಂದು. ಸೊ ಸ್ವಲ್ಪ ಕೊಡ್ತಾರೆ, ತುಂಬ ಜನ ಬರ್ತಾರಲ್ಲ ಸಾಲಲ್ಲ ಅಂದ್ಬಿಟ್ಟು. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗಡೆ ಬರ್ತೀನಿ. ಖುಷಿ ಒಬ್ಬನೇ ಹೋಯ್ತಾ ಇದ್ದಾನೆ ಕೆಳಗಡೆ. ಬಿಟ್ಟರೆ ಸಾಕು, ಅಲ್ಲಿ ಕ್ಯೂನಲ್ಲಿ ಒಂಥರ ರಶ್ಶು ಅಂತ ಹಿಂಸೆ ಕೊಡ್ತಾಯಿದ್ರು ಅಲ್ಲಿ ಇಬ್ಬರೂ. ಸೊ ಅದಾಗ್ತಿದ್ದಂಗೆ ಹೊರಗಡೆ ಬಂದು, ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ. ನಿನ್ನ ಮಗ ಕೂತಿರೋ ಸ್ಟೈಲ್ ನೋಡೋಕು. ಸೊ ಫೈನಲಿ ಮನೆಗೆ ಬಂದು ಗೈಸ್. ಸೊ ಹಾಗೆ ಬರ್ತಾ ನಮ್ಮ ನವಿ ಇದು ಇಷ್ಟ ಅಂದರು. ಏನು ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಇದನ್ನ ಬಿಡ್ಸ್ಕೊಂಡು ತಿನ್ನೋದು ಕಚ್ಚು. ಅದಕ್ಕೆ ದಿನಕ್ಕೆ ಗೊತ್ತಾಯ್ತಲ್ಲ ಹೆಂಗೆ ಅಂತ. ನೀನ್ ತಿನ್ ತೋರ್ಸು ನಿಂದ. ಹಂಗೆ ತಿನ್ನಂಗಿಲ್ವಾ? ಹಂಗೆ ತಿನ್ನೋದು ಗೊತ್ತಿಲ್ಲ, ನಮ್ಗೆ ಬಿಡ್ಸ್ಕೊಂಡೇ ತಿನ್ನಿರೋದು. ಒಂಥರ ಎಳ್ನೀರ್ ಥರ ಇರುತ್ತಲ್ಲ ಗೈಸ್, ತಾಟಿ ನಿಂಗೆ ಒಂಥರಲ್ಲ ಅದು. ನಾನು ಯಾವತ್ತೂ ತಿಂದಿರಲಿಲ್ಲ ಗೈಸ್, ಇವತ್ತೇ ತಿಂದಿದ್ದೆ. ಒಂಥರ ಚೆನ್ನಾಗೈತೆ, ಎಳ್ನೀರು ಕಾಯಿ ಥರ ಇದೆ. ಸೊ ನೋಡಿ, ಆ ದೇವಸ್ಥಾನದಲ್ಲಿ ಬೊಟ್ಟಿಟ್ಟಿದ್ದು ಎಷ್ಟು ದೊಡ್ಡದಾಗೈತಿ ಅಂತ. ಬೇಡ ಬಿಡು, ಹೊಲ್ಸಪ್ಪ ಬರ್ದು. ನಮ್ಮ ನವಿಗೆ ಹಿಂಗೆ ಮಾಡ್ಕೊಂಡು ಚಿಕ್ಕದಾಗ್ಬಿಟ್ಟೈತೆ ಹೊಲ್ದು. ಹಾಗೆ ನಮ್ಮ ನವಿಗೆ ಯಾರ್ಯಾರು ಬರ್ತಾರೆ ವಿಶ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ ಎಲ್ಲರೂ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಫ್ಯಾಮಿಲಿಗಿಂತ ನೀವು ನಮ್ಮ ಫ್ಯಾಮಿಲಿನೇ. ಎಲ್ಲರೂ ವಿಶ್ ಮಾಡಿ, ನಮ್ಮ ರಿಲೇಷನ್ ಅವ್ರಿಗಿಂತ ನೀವು ತುಂಬಾನೇ ವಿಶ್ ಮಾಡಿದ್ದೀರಾ. ತುಂಬಾ ಜನ ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಯ್ತು ಗೈಸ್, ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಗೈಸ್. ಅಲ್ಲ, ನನ್ನ ಮಕ್ಕಳು ವಿಶ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಬಿಸಿಲು ಇದೆಯಲ್ಲ ಗೈಸ್, ಎಷ್ಟೋ ಒಂದು ಬಿಸಿಲಿದೆ. ಇವಾಗ ಬೇಸಿಗೆ ಶುರುನೇ ಆಗ್ಬಿಟ್ಟೈತಿ, ಇನ್ನ ಚಳಿಗಾಲನೇ ಮುಗಿದಿಲ್ಲ. ನನ್ನ ಹಸ್ಬೆಂಡ್ ಕೊಡ್ಸಿದ್ದು ಗೈಸ್. ಬರ್ತಾರೆ ಈ ಕಲರ್ ನಾ ಕೊಡ್ಸಿಲ್ಲ, ದುಡ್ಡು ಕೊಟ್ಟಿದ್ದಷ್ಟೇ ತಗೋಂತ. ಇವ್ರಿಗೆ ಇಷ್ಟ ಅಂತ ಈ ಕಲರ್ ಅದೇನೆ ಕೊಟ್ಟಿದ್ರು. ನಾನು ತಗೊಂಡಿರೋ ಜ್ಯೂಸ್ ಏನಮ್ಮ. ಓ, ಕಲರ್ ಇವ್ರಿಗೆ ಇಷ್ಟ ಆಯ್ತಲ್ಲ ಗೈಸ್, ಅದಕ್ಕೇನೆ. ಯಾವಾಗ್ಲೂ ಒಂದೇ ಕಲರ್ ತಗೋತೀರಾ? ತುಂಬಾ ಡಾರ್ಕ್ ಆಗಿರೋದೇ ತಗೊಳ್ಳುವೆ ಅನ್ಸುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ಈ ಕಲರ್ ಇರ್ಲಿಲ್ಲ. ದೇವಸ್ಥಾನದಲ್ಲಿ ಹೋದಾಗ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಕೊಟ್ರು ಗೈಸ್, ಆಮೇಲೆ ಸುಮ್ಮನಾದ್ರು. ಇಲ್ಲಿ ಬಂದಾಗ ಮನೆಗೆ ಬಂದಾಗಲೇ ಹಿಂಸೆ ಕೊಡ್ತಾವ್ರಿಬ್ರು. ಅವ್ನು ಖುಷಿ ಹಿಂಸೆ. ನೀನು ಹಿಂಸೆ ಕೊಟ್ಟೆ. ಫಸ್ಟ್ ನೀನೇ ಹಿಂಸೆ ಕೊಟ್ಟಿತ್ತಾನೆ. ದಿವಿ, ಅಮ್ಮನ ಬರ್ತಡೇ ಅಲ್ವಾ? ಏನು ಬೇಕು ಹೇಳು, ಕೊಡಿಸ್ತೀನಿ ಇವತ್ತ ನಿನಗೆ. ಅಮ್ಮನ ಬರ್ತಡೇ ಪ್ರಯುಕ್ತ ಕೇಕ್ ಬೇಕಾ? ಅದು ಕೇಕ್ ಸಿಗುತ್ತೆ. ಆಮೇಲೆ 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 ಜೋರಾಗಿ ಹೇಳ್ಬೇಕು ನೀನು. ಏನದು ನೆನಪಾಗ್ತಿಲ್ಲ. ಟಿವಿಲಿ ನೋಡೋದಂತೆ, ಅದು ನೆನಪಾಗ್ತಿಲ್ವಂತೆ. ಹೇಳ್ಬೇಕು ನೀನು ಏನಂತ. ನನಗೆ ಗೊತ್ತು ನೀನು ಏನೇನು ನೋಡಿದ್ಯಾ ಅಂತ. ಬಾ ಹತ್ರ ಬಾ, ಹೇಳು. ಗೊತ್ತಾಗಲ್ವಾ? ಟಿವಿಲಿ ತೋರಿಸಿದ್ರೆ ಹೇಳ್ತೀಯಾ? ಬರ್ಗರ್ ಅಮ್ಮ ಹೇಳ್ಕೊಟ್ಲಾ? ಸರಿ, ಓಕೆ. ಪಿಜ್ಜಾ, ಬರ್ಗರು, ಚಿಕನ್ ಬೇಕಾ ಬೇಡವಾ? ಅಯ್ಯಪ್ಪ,
ಚಿಕನ್ ಬೇಡ ಅಂತ ಐತಲ್ಲ ಗೈಸ್ ಇದು. ಓಕೆ ಡನ್ ಡನ್ ಮಾಡು. ಸೊ ಬರ್ತಡೇ ಗರ್ಲಾದ್ರು ಗೈಸ್ ಕೆಲಸ ಮಾಡೋದು ತಪ್ಪಲ್ಲ. ಸೊ ಹೊರಗಡೆ ಬಂದ್ಬಿಟ್ಟು ಬಟ್ಟೆ ಒಗೆಯೋಕ್ಕಾಗ್ತಾಯಿದ್ದಾರೆ. ನಾಳೆ ಡ್ಯೂಟಿ ಇದೆಯಲ್ವಾ ನನಗೆ. ಇವತ್ತಿನ ಖುಷಿ ನೋಡ್ಕೊಂಡು ನಾಳೆ ಪರದಾಡ್ಬೇಕಾಗುತ್ತೆ. ಏನು ಮಗನೇ ಆಮೇಲೆ ಇವತ್ತೇನೋ ಖುಷಿಯಾಗಿ ಏನೋ ಹಂಗಿಂದ ನೈಸ್ ಮಾತಾಡ್ಸಿರ್ತಾರೆ ನಮ್ಮ ಮನೆಯವರು. ನಾಳೆನೋ ಹಿಂಗೆ ಮಾತಾಡ್ತಾರೆ ಅಂತ ಏನಿಲ್ಲ ಬಟ್ಟೆ ಯಾಕೆ ಹೋಗಕ್ಕಿಲ್ಲ ಹಂಗೆ ಅಂದ್ರೆ ಈ ವಾರ ಎಲ್ಲ ಟೈಮ್ ಇರುತ್ತಲ್ವಾ. ಈ ವಾರನೂ ನನ್ನ ಫ್ರೆಂಡ್ ಒಬ್ಬವನೇ ನನ್ನ ಫ್ರೆಂಡ್ ಒಬ್ಬವನೇ ಶಂಕರ ಅಂತ. ನನ್ನ ಹೊಟ್ಟೆ ತರ ಇವನ್ ಹೊಟ್ಟೆನೂ ಅನ್ಸುತ್ತೆ ಮಚ್ಚ. ಯಾವಾಗಲೂ ಏನಾರ ಬೇಕು 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 ಹಂಗೆ ಅನಿಸ್ತೈತೆ ನನಗೆ. ಚೆನ್ನಾಗೈತೆ ಹೊಟ್ಟೆ ಒಳಗೆ ಜನರೇಟ್ರು ಚೆನ್ನಾಗಿ ರುಬ್ಬುತ್ತೆ. ರುಬ್ಬಿ ಬಿಸಾಕ್ತಾ ಇರುತ್ತೆ. ಗೊತ್ತಾ ಹಂಗ್ ತಿಂದ್ರಲ್ಲ ಅವ್ರು ಸಣ್ಣ ಆಯ್ತು ನಮ್ ಖುಷಿ ನೋಡು. ಒಂದೇ ಸಲ ತಿನ್ನುತ್ತೆ 3 ಟೈಮ್ ಕರೆಕ್ಟಾಗಿ ತಿಂತಾನೆ. ಅಲ್ಲ ಅವ್ನು ಇವನು ಅಷ್ಟು ಇದ್ದಿಲ್ಲ ದೊಡ್ಡವನಲ್ಲ ಅವ್ನ ಹೊಟ್ಟೆಗೆ ಅವ್ನು ತಿಂತಾನೆ. ಆದ್ರೆ ಅವ್ನು ಗುಂಡುಕ್ ಆಗೋನೆ ಖುಷಿ. ದಪ್ಪ ಮಾಡ್ಬಿಡಿ ಅಂತ ಅಗರು ಗುಂಡುಕ್ ಮಾಡಿದ್ವಿ ನಾವು. ಇವನು ದಪ್ಪ ಕಾಣಲ್ಲ. ಅವ್ನ್ಗೆ ಇವ್ನ್ ವಯಸ್ಕೊಂಡೆ ಇವನ್ ದಪ್ಪ ಕಾಣಲ್ಲ. ನನ್ನ ಬೇರೆಯವ್ರಿಗೆ ಕಾಣ್ಬೋದೇನೋ ಇವನು ಗುಂಡಕ್ಕೆ ನನಗ್ ಕಾಣಲ್ಲ. ಇವನು ಆಪಲ್ ಬೇಕಂತೆ ಚಿಚ್ಚಿ ಮಾಡ್ತಾ ಇದೀನಿ ಬಾಮಂಗ್ ನೀನು ನಿನ್ಗೋಸ್ಕರ. ಇನ್ನೂ ಗುಂಡುಕಿ ನಮ್ಮ ನವಿಗೆ ಇಷ್ಟ ಅಂತ ನಾನೇ ಚಿಕನ್ ತಗೊಂಬಂದ್ಬಿಟ್ಟು ಗೈಸ್ ಚಿಕನ್ ಬಿರಿಯಾನಿ ಮಾಡ್ಕೊಡ್ತಾ ಇದ್ದೀನಿ. ಆಪಲ್ ತಿಂದು ಚಿಕನ್ ತಿನ್ನಕ್ಕಾಗಲ್ಲ ಸುಮ್ನಿರು. ನಿಜ ಹೇಳ್ಬೇಕು ಗಮ್ಮಂತೈತೆ ಗಮ್ಮಂತಿಲ್ಲ ತುಂಬಾ ಮನೆಯೆಲ್ಲ ಗಮ್ಮನ್ನಂಗೆ. ಹಾ ಇವಾಗ ನೋಡಿ ಗೈಸ್ ನಾನು ಮಾಡಿರೋ ಬಿರಿಯಾನಿ ಗಮ್ ಅಂತ ಇದೆ ಇಲ್ವ ಅಂತ ಕೇಳ್ತಾ ಇದ್ದೀನಿ. ಸೊ ನಮ್ಮ ಬಾಸ್ ಇಲ್ಲ ಇವಾಗ ಶುರು ಮಾಡ್ಕೊಂಡೆ. ABCD ಬರೀ ಮಗನೆ. ABCD EFG HIJ KL MN OP QR ST UV WXYZ. ನಾವು ನನ್ನ ಮಗುಗೆ ಏನೋ ಹೇಳ್ಕೊಡ್ತೀನಿ ನಿಮ್ಗೆ ಯಾಕೆ. ಸೊ ನಮ್ಮ ನವಿಗೆ ಬರ್ತಡೆಗೆ ಏನು ಗಿಫ್ಟ್ ಕೊಡ್ಸಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ. ಗೊತ್ತಿರೋರೆಲ್ಲ ಸುಮ್ಮನಿರಿ, ಗೊತ್ತಿಲ್ಲದವ್ರು ಮಾತ್ರ ನೋಡ್ಕೊಳ್ಳಿ ಓಕೆನಾ. ಸೊ ಬನ್ನಿ ತೋರಿಸ್ತಾರೆ ನಮ್ಮ ನವಿಯವರು ಬರ್ತಡೇ ಗಿಫ್ಟು. ಸ್ವಲ್ಪ ಜನ ನೋಡಿದ್ದೀರಾ, ಸ್ವಲ್ಪ ಜನ ನೋಡಿರಲ್ಲ, ಗೊತ್ತಿಲ್ಲದವ್ರಿಗೆ ಮಾತ್ರ ಇದು ತೋರಿಸಿ. ಸೊ ನಾನು ಕೊಡ್ಸಿರೋ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಗೈಸ್ ನನಗೆ ಅದು ನೋಡಿ ನಿನ್ಗೆ ಹೇಳು ಅಂದ್ರೆ ನಾವು ಗಿಫ್ಟ್ ಮಾತ್ರ ತೋರಿಸಿ ಅಂದಿದ್ದು ಅಲ್ಲ. ಅದು ನೋಡೋದು ಅದೇ ತರ ಗಿಫ್ಟ್ ಅಂತ ಹೇಳ್ತಿರೋದು. ಹಂಗೆ ವರ್ಷನೂ ಅದೇ ತರ ಗಿಫ್ಟ್ ಗೈಸ್ ತೋರಿಸಿ. ನಾನು ಕೊಡ್ಸಿರೋದು ಗೈಸ್ ಹಾರ್ಟ್ ಹಿಂಗೆ ತೋರಿಸ್ರಿ. ಗಾನವಿ ವಿಜಯ್ ಫೋಕಸ್ ತಗತ್ತೆ. ಸ್ಪೆಲ್ಲಿಂಗ್ ಅಷ್ಟೇ ಹಾಕ್ಸಕ್ಕಾಗಿದ್ದು. ಓ ಇಲ್ಲಂದ್ರೆ ಹೆಸರು ಹಾಕ್ಸ್ಬಿಡೋರೀಗ. ದೊಡ್ಡದಿದ್ರೆ ಹೆಸರು ಹಾಕ್ಬೋದು. ಬರ್ತಡೇ ಆಸೆ ಒಂದೇ ಒಂದು. ನೋ ನೀನೇನು ಕೇಳ್ತೀಯ ಅಂತ ಗೊತ್ತು ಗೈಸ್. ಇವಳು ಏನು ಕೇಳ್ತಾಳೆ ಅಂತ ನಾನು ಟ್ಯಾಟೋ ಹಾಕ್ಸ್ಕೋಬೇಕು ಅದು ಇದು ಅಂತ ಕೇಳಿ ಅದೇ ತಾನೇ ನನಗಿಷ್ಟ ಇಲ್ಲ. ಪ್ಲೀಸ್ ಒಬ್ರು ಕಮೆಂಟ್ ಹಾಕ್ತಾರೆ ಡ್ರಾಮಾದವ್ರು ಬಂದ್ರು ಡ್ರಾಮಾ ಹಂಗಾಗುತ್ತೆ. ನೀನು ಇಷ್ಟೊಂದು ಓವರಾಗಿ ಡ್ರಾಮಾ ಮಾಡೋದು. ಓವರ್ ನಾನು ಮಾತಾಡೋದೇ ಈ ಥರ ನಾನು ಯಾವಾಗ್ಲೂ ಅದೊಂದು ಡ್ರಾಮಾ ಅನ್ಕೊಂಡವ್ರು ಅನ್ಕೊಳ್ಳಿ ಅಂತ ಸುಮ್ಮನೆ ನಾನು ತಾಳಗೆ ಹಾಕೊಳ್ಳೋದು. ಐ ಡೋಂಟ್ ಕೇರ್. ಇದು ಡ್ರಾಮಾ. ನನ್ನ ಮಾಮೂಲಿ ಹೆಂಗಿರ್ತೀನಿ ಹಂಗೆ ಮಾತಾಡ್ತೀನಿ ಗೈಸ್. ಅದು ನಾವಿರೋದೇ ಹಂಗೆ ಅದನ್ನ ಡ್ರಾಮಾ ಅನ್ಕೊತಾರೆ. ನಾನು ಯಾವಾಗ್ಲೂ ಅವ್ರು ಏನಾರು ನೋಡ್ತಾರ ಅಸಹ್ಯ ಕಾಣುತ್ತ ಆ ಥರ ಏನಾರು ಮಾತಾಡ್ಬೇಕಾರ ಅದೆಲ್ಲ ಕವರ್ ಮಾಡ್ಕೊಂಡು ಮಾತಾಡಕ್ ಹೋಗಲ್ಲ. ಅದನ್ನ ಹೇಳ್ಬಿಡ್ತೀವಿ ನಾವು ಹಂಗೇನೆ. ಆತರ ಏನೋ ಹಿಡ್ಕೊಂಡಿಲ್ಲ. ಸೊ ನನ್ನ ಮಗ ABCD ಬರೀತಾ ಇದೆ. ಹಂಗೆ ತೋರ್ಸ್ಕೊ ಬಂದಿದೀವಿ ಇಲ್ಲಿವರೆಗೂ. ಇನ್ಮೇಲೆ ಹಂಗೆ ತೋರಿಸ್ತೀವಿ ಗೈಸ್. K ಯಾರು ಬರೀತಾರ ಮಗನೇ? J ಬರ್ದಿದ್ಯಾ? K ಅಲ್ಲಿ ಇಲ್ಲಪ್ಪ ಎಲ್ಲಿ ಹೋದೆ ಅಮ್ಮ ಹೋಗ್ತಿದ್ಯಾ? K ಅವೆರಡು ಮಾತ್ರ ಅಳ್ಸ. ಏ J ಇರ್ಲಿ ಬಿಡು ಅಲ್ಲಿ ಬಿಡು. J ಇರ್ಬೇಕು. J K L ಗೈಸ್ ನಮ್ಮ ಬರ್ತಡೇ ಟ್ರಾಸ್ ಆಗಿದೆ. ಕಾಮೆಂಟ್ ಹಾಕಿ ಇದು ಡ್ರಾಮಾ ಅನ್ಕೊಬಿಡಿ. ಇದು ಡ್ರಾಮಾ ಗೈಸ್. ನಂದು ಚಿಕ್ಕ ಮಕ್ಳು ತರ ತಗೊಂಡಿದ್ದಾಳೆ. ಬಟ್ ದಪ್ಪ ಇರೋದಕ್ಕೆ ನನ್ ದಪ್ಪ ಆಗಿರೋದು ನನ್ ತಪ್ಪಲ್ಲ, ನಿಮ್ ಮಕ್ಳು ತಪ್ಪು. ಅವ್ರು ಹೊಟ್ಟೆಲ್ ಇದ್ದಾಗ ತಿನ್ನೋದು ಬೇಕು ಬೇಕು ಅಂದ್ರೆ ಹಿಂಗಾಗಿರೋದು. ಯಾವ ಸರ್ ಫ್ರೀ ಸೈಜ್ ಇದು ಬೆಲ್ಟ್ ಬರುತ್ತೆ ತಾನೆ ಇದಕ್ಕೆ? ಬೆಲ್ಟ್ ಐತೆ. ಟೈಟ್ ಆಗಿ ಹಾಕೊಂಡ್ರೆ ಹೊಟ್ಟೆ ಎಲ್ಲ ದಪ್ಪ ದಪ್ಪ ಕಾಣಿಸುತ್ತಾ? ಪ್ರೆಗ್ನೆಂಟ್ ಅವ್ರ ಅನ್ಕೊಂಡು ಎಲ್ಲರೂ ಸಿಸ್ಟರ್ ನೀವು ಪ್ರೆಗ್ನೆಂಟ್ ಅಂತ ಕಮೆಂಟ್ ಹಾಕ್ತಾರ. ಅದಕ್ಕೋಸ್ಕರ ಆತರ ಹಾಕೊಂಡಿಲ್ಲ ಗೈಸ್. ಹೇಗ್ ಕಾಣ್ತಾ ಇದೀನಿ ಕಮೆಂಟ್ ಹಾಕಿ ಗೈಸ್. ಚೆನ್ನಾಗ್ ಕಾಣ್ತಿಲ್ಲ ಅಂದ್ರೆ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ಹಾಕಿ. ಚೆನ್ನಾಗ್ ಕಾಣ್ತಾ ಇದೀನಿ ಅಂದ್ರೆ ಚೆನ್ನಾಗ್ ಕಾಣ್ತಾ ಇದೀನಿ ಹಾಕಿ.
ಹಂಗೇನೆ ಎಲ್ಲರಿಗೂ ಚೆನ್ನಾಗಿ ಕಾಣ್ತಾ ಇದೀನಿ ಅಂತ ಏನಾದ್ರು ಹಾಕಿದ್ರೆ ಥ್ಯಾಂಕ್ ಯು, ಹಾಕಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಇಲ್ಲ. ನೋಡಿ ಗೈಸ್, ನಮ್ಮ ಕಂದಮ್ಮ ಎದ್ಬಿಟ್ಟು ಬರ್ತೈತೆ, ನನ್ನನ್ನು ಬಿಟ್ಟು ಮಲ್ಕೊಂಬಿಟ್ಟಿದ್ರ ಖುಷಿ. ಸೊ ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ವೈಟ್ ಕಲರ್ ಬಿರಿಯಾನಿ ಮಾಡಿದ್ದೀನಿ, ನಾನು ಮಾಡಿರೋದು, ನಮ್ಮ ನವಿಗೆ ಇಷ್ಟ ಅಂತ. ಏನು ಬಿಡಿಸ್ತಿದ್ದೀವಿ ಮಗನೇ? ನಾಯಿ ಬಿಡಿಸ್ತಾವನವನು, ನಾಯಿನ. ಅಯ್ಯೋ ಕಂದಮ್ಮ. ಚಿಕನ್ ಬಿರಿಯಾನಿ ರೆಡಿ ಆದಮೇಲೆ ಗೈಸ್ ಇವಾಗ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೊ ಹಾಗೆ ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕೊಂಬಿಟ್ಟು ಎಣ್ಣೆಲಿ ಹುರ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಇದನ್ನು ರುಬ್ಕೋಬೇಕು ಗೈಸ್. ತಣ್ಣಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಪುದೀನೂ ಇದ್ರ ಮೇಲೆ ಹಾಕೊಂಡು ರುಬ್ಕೋಬೇಕು. ಒಂದೇ ಸಲ ರುಬ್ಬೋಕ್ಕಾಗಲ್ವಲ್ಲ, ಅದಕ್ಕೆ ಫಸ್ಟೇ ರುಬ್ಬಿಟ್ಕೋತಾ ಇದ್ದಾರೆ ಇದನ್ನು. ನೋಡಿ ಗೈಸ್, ಮಸಾಲೆ ಎಲ್ಲ ಹುರ್ಕೊಂಡಿದ್ದಲ್ಲ ಅದನ್ನು ತಗೊಂಡು ರುಬ್ಕೊಂಬಿಟ್ಟು ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ ಅದೇ ಬಂಡೆಗೆ. ಆಯಿಲಲ್ಲಿ ಹುರ್ಕೊಂಬಿಟ್ಟು ಅದಾದಮೇಲೆ ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಇವಾಗ ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಗೈಸ್ ಮಸಾಲೆ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಲ್ಲ ಅಂತ. ನೋಡಿ ಗೈಸ್, ಎಲ್ಲ ಹಾಕಿದ್ಮೇಲೆ ಈ ರೀತಿ ಬಂದಿದೆ. ಇದನ್ನು ಒಂದು 15 ನಿಮಿಷ ಕಡಿಮೆ ಉರಿಲಿ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ. ನೋಡಿ ಗೈಸ್, ಫೈನಲಿ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ನಮ್ಮ ಬರ್ತಡೇ ಗರ್ಲಿಗೆ. ಸೊ ನಮ್ಮ ನವಿ ಇಷ್ಟಪಡೋದಿದ್ದೀನಿ. ನನ್ನ ಗಂಡ ನನ್ನ ಜೊತೆ ಖುಷಿಯಾಗಿ ಬರ್ತಡೇ ದಿನ ನಾನು ಕೇಳಿದ್ದು ಮಾಡಿಕೊಟ್ರೆ ಸಾಕು ಅಂದ್ಕೊಂಡು ಇರ್ತಾಳೆ. ಕಾಸ್ಟ್ಲಿ ಗಿಫ್ಟ್ ಏನು ಕೇಳಲ್ಲ. ಎಲ್ಲ ಹೆಣ್ಮಕ್ಳು ಆಸೆ ಪಡೋದು ಇದನ್ನೇ ಅಲ್ವಾ. ಸೊ ಚಿಕನ್ ಅಂತ ತುಂಬಾ ಇಷ್ಟ, ಅದು ಇವ್ರು ಮಾಡ್ಕೊಡೋದು ತುಂಬಾನೇ ತುಂಬಾ ಇಷ್ಟ ಅಂತ ಬರ್ತೈತೆ. ಸೊ ಅವ್ರಿಗೆ ನಾನು ತಿನ್ನಿಸ್ತೀನಿ, ನೀವು ತಿನ್ನಿ, ನೀವು ಫುಲ್ ಎಂಜಾಯ್ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾಡಿ, ಒಂದು ತಿನ್ನಿ. ಏನು ಮಗನೇ, ನಮ್ಮ ದಿವ್ಯ ಅವರು ಸೌತೆಕಾಯಿ ತಿಂತಾ ಇದ್ದಾರೆ. ನಾನ್ ತಿನ್ಬೋದು, ನನಗೆ ಸೂಪರ್ ಆಗೈತೆ ಗೈಸ್. ಮಕ್ಕಳಿಗೆ ಖಾರ ಸ್ವಲ್ಪ ಜಾಸ್ತಿ, ಅವ್ರ ಖಾರ ಇದ್ರು ತಿಂತಾರೆ. ನನಗೋಸ್ಕರ ಖಾರ ಮಾಡೋರು ಇವರು. ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ. ಯಾವಾಗ್ಲೂ ಒಂಥರ ಸಪ್ಪೆ ಮಾಡ್ಕೊಂಡು ತಿಂತೀವಿ ನಾವು ನಮ್ಮ ಮಕ್ಕಳಿಗೋಸ್ಕರ. ನನ್ನ ಹೆಂಡತಿಗೋಸ್ಕರ ಖಾರ. ಪೀಸ್ ಕೊಡು, ಒಂದು ಪೀಸ್. ಏನ್ ಬೇಡ? ಸೌತೆಕಾಯಿ ಬೇಕಾ? ಏ ಕಳ ಬೇಡ ಅಂದ. ಸೌತೆಕಾಯಿ ಬೇಕಾ? ಸರಿ, ಓಕೆ, ತಿನ್ನಿ. ರೆಡಿ. ದಿವಾ, ವಿಶ್ ಮಾಡು ಅಮ್ಮಂಗೆ. ಹ್ಯಾಪಿ ಬರ್ಡೇನಾ? ಕೂಚಿಲ್ಲ, ಹಂಗೆ ಹಂಗೆ ತಿನ್ಸು. ಫೋಟೋ ತೆಗಿರೋದು ನೋಡಿ, ಎಷ್ಟು ಕ್ಲೀನ್ ಕಾಣಿದೆ. ದಿವಿತ್ ಖುಷಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕೊಡಪ್ಪ ಫಸ್ಟ್ ಅವ್ರಿಗೆ. ನಿಂಗೆ ಸ್ವೀಟ್ ಮಾಡಕ್ಕೆ ಇಸ್ಕೊಳ್ಳೇ ಇಲ್ಲ, ಹಿಂಸೆ ಮಾಡಿ ತರ್ಕೊ. ಇವಾಗ ಕೇಕ್ ಆದ್ರೆ ಗೊತ್ತಾಗುತ್ತಾ ಹಂಗಿದ್ ಮಾತ್ರ ಇಸ್ಕೋಬೇಕು ಅಂತ. ನಾವಿಬ್ರೇ ಇರ್ತೀವಲ್ಲ, ತಕೊಳಕ್ಕಾಗಲ್ಲ. ದೂರ ಇದ್ರು ಒಂಚೂರು. ಅಲ್ಲಿ ನೋಡು, ಅಲ್ಲಿ ನೋಡು, ಹಿಡ್ಕೋತೀನಿ ಇನ್ನೊಂದ್ಸಲಿ ನೋಡು. ಇಬ್ರು ಈ ಕಡೆ ರೆಡಿ. ಅಲ್ಲಾಡಿ ಮೇಲೆ ಸಾಕಳಿ, ಮೇಲೆ ಬೇಡ, ಇಲ್ಲೇ ಹಿಡ್ಕೋತೀನಿ. ನೀನ್ ಆನ್ ಬೇಡ, ಸುಮ್ನೆ ನಿಂತ್ಕೋ. ನೀನ್ ಇಟ್ಕೋ, ಇಟ್ಕೊಂಡಿನಿ. ನೋಡಿ ಗೈಸ್, ಫೈನಲಿ ಕೇಕ್ ಕಟ್ ಮಾಡಿ ತಿಂತಾ ಇದ್ದಾರೆ. ಚೆನ್ನಾಗಿದೆ ಕೇಕು, ಸೂಪರ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಗಿದ್ ಕೇಕು. ಚಾಕ್ಲೇಟ್ ಕೇಕು, ಫುಲ್ಲು ಚಾಕ್ಲೇಟ್ ಎಲ್ಲ ಹೇಳ್ಬಿಟ್ಟು ಮಾಡಿಸಿರೋಂಥ ಕೇಕು ಗೈಸ್. ಇದು ಫುಲ್ಲು ಚಾಕ್ಲೇಟು ಕೇಕೆ ಕಾಣಿಸ್ತಾ. ತುಂಬಾ ನಂಗೆ ತುಂಬಾ ಇಷ್ಟ ಆಗಿದ್ದು ಕೇಕ್ ಇಂದಾನೆ ತುಂಬಾ ಖುಷಿ ಆಗ್ಬಿಟ್ಟೆ ಗೈಸ್. ಅಷ್ಟು ಇಷ್ಟ ನಂಗೆ ಚಾಕ್ಲೇಟ್ ಕೇಕು. ಆಮೇಲೆ ನಾರ್ಮಲ್ ಕೇಕಲ್ಲೂ ನಂಗೆ ಚಾಕ್ಲೇಟ್ ಕೇಕೆ ಇಷ್ಟ. ನಮ್ಮನೆಯವ್ರಿಗೆ ಆ ಥರ ಅಲ್ಲ, ಪೈನಾಪಲ್, ಸ್ಟ್ರಾಬೆರಿ ಆದ್ರೆ ಇಷ್ಟ ಆಗುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಮಾತ್ರ ತುಂಬಾನೇ ಚಾಕ್ಲೇಟ್ ಕೇಕ್ ಇಷ್ಟ. ಹುಡುಗಿರ್ಗೆ ಅಂತ ಆಲ್ಮೋಸ್ಟ್ ಅಂತ ಹೇಳ್ತಾ ಇರ್ತಾರೆ, ನಂಗೆ ಅದಕ್ಕಿಂತ ಹೆಚ್ಚು
ತುಂಬಾ ಖುಷಿ ಆಯ್ತು ಚಾಕ್ಲೇಟ್ ಕೇಕ್ ತಿಂದ್ಬಿಟ್ಟು ನನಗೆ ಹ್ಯಾಪಿ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಮುದ್ದು. ಓಕೆ ಗೈಸ್, ನಮ್ಮ ಮಕ್ಕಳಲ್ಲಿ ಕೇಕ್ ತಿಂತಾ ಇದ್ದಾರೆ, ಇಬ್ರಿಗೂ ಇಷ್ಟ ಆಗಿ. ನಮ್ಮ ಮನೆಯವರು ನನಗೆ ಊಟ ತಿನ್ಸಿ ಅಂದ್ರೆ ಅವರೇ ತಿಂತಾ ಇದ್ದಾರೆ ಗೈಸ್. ಸೊ ಫೈನಲಿ ವರ್ಷಕ್ಕೊಂದ್ಸಲ ಬರ್ತಡೇ ದಿನ ಕೈ ತೊತ್ತು ತಿನ್ಬೇಕು ಅಂತ ಆಸೆ ಆಗಿದೆ. ಪ್ರೆಗ್ನೆಂಟ್ ಅಲ್ಲಿ ಪ್ರತಿದಿನ ತಿನ್ಸ್ಕೊಳ್ಳೋರು, ಇವಾಗ ಬಿಟ್ಬಿಟ್ಟಿದ್ದಾರೆ. ಬರ್ತಡೇ ದಿನ ತಿನ್ಸಿ ಅಂತ ಹಿಂಸೆ ಕೊಟ್ಟು ತಿನ್ಸ್ಕೊತಾ ಇದ್ದೀನಿ. ಹಿಂಸೆ ಏನಿಲ್ಲ, ತಿನ್ಸಿ ಅಂತ ತಿನ್ಸಿ ಅಂದ್ರೆ ಯಾವಾಗಲೂ ತಿನ್ಸ್ತಾರೆ, ನಾನೇ ತಿನ್ಸ್ಕೊಳಲ್ಲ ಇವಾಗ. ಇಷ್ಟ ಆಗಿದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತೀರಿ, ಪ್ರತಿದಿನ ವಿಡಿಯೋಸ್ ಬರ್ತಾ ಇರುತ್ತೆ. ಓಕೆನಾ? ಬಾಯ್ ಬಾಯ್. ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಗೈಸ್. ತುಂಬಾ ಖುಷಿ ಆಯ್ತು ನಿಮ್ಗೆ ವಿಶಸ್ ಎಲ್ಲ. ಸಾರಿ, ಊಟ ಮಾಡ್ತಿದ್ನಲ್ಲ, ವಿಶ್ ಮಾಡಿದ್ದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಎಲ್ಲ ಒಂದು 2-3 ಜನ 10 ಜನ ಆ ಥರ ವಿಶ್ ಮಾಡೋದು ಇದ್ದಿದ್ದು. ಇವಾಗ ಎಷ್ಟು ಜನ ವಿಶ್ ಮಾಡಿ ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ, ಆಶೀರ್ವಾದ ಮಾಡ್ತೀರಾ, ಅದರಿಂದ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು, ಇನ್ನೂ ನಾನು ಜನ ಸಂಪಾದನೆ ಮಾಡಬೇಕು ಅಂತ ಇನ್ನೂ ನನಗೆ ಆಸೆ ಆಗ್ತಾ ಇರುತ್ತೆ. ಮಾಡೋಣ, ಚೆನ್ನಾಗಿರೋ ಲಾಗ್ ಮಾಡೋಣ, ಆಮೇಲಿಂದ ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ ಇಬ್ರು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ 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 ಬಾಯ್. ಸೂಪರ್ ಗೈಸ್, ಹ್ಯಾಪಿ ಮೂಮೆಂಟ್ ಇದು. ನನಗೆ ತುಂಬ ಖುಷಿ ಆಗ್ತೈತಿ ಇವತ್ತೊಂದು ನನಗೆ.